ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಬೇಕು ಅಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಶ್ಚಯವನ್ನು ಮಾಡಿ ಆ ದಿಕ್ಕಲ್ಲಿ ಕ್ರಮವನ್ನು ವಹಿಸ್ತಾ ಇದ್ರು. ಎಲ್ಲ ಕಡೆಯಿಂದನೂ ಒಳ್ಳೆ ಪ್ರತಿಕ್ರಿಯೆ ಬರ್ತಿತ್ತು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ಕಾರ. ಏನೊಂದು ಫುಟ್ಪಾತನ್ನು ಆಕ್ರಮಿಸಿಕೊಂಡಿದ್ದಂಥ ವ್ಯಾಪಾರಿಗಳನ್ನು ತೆರವುಗೊಳಿಸಿ, ಅದು ವ್ಯಾಪಾರಿಗಳಾಗಿರಲಿ, ಅಂಗಡಿ ಮನೆಯವರಾಗಿರಲಿ, ಇನ್ನೊಂದಾಗಿರಲಿ, ಎಲ್ಲ ರೀತಿಯಾದಂಥ ಅಕ್ರಮ ಪಾದಚಾರಿಯ ನಡಿಗೆಯ ಸ್ಥಳವನ್ನು ನಡೆಗಾರರಿಗೇ ಮೀಸಲಾಗಿರಬೇಕು, ಅದಕ್ಕೆ ಬಳಕೆ ಆಗಬೇಕು, ವಾಕೇಬಲ್ ಫುಟ್ಪಾತನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿ ಇದಕ್ಕಲ್ಲಿ ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡಿದ್ರು. ಆ ಪ್ರಯತ್ನಕ್ಕೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಶಾಸಕರು, ಈ ಮುಂಚೆನೇ ಎಲ್ಲ ಶಾಸಕರು ಎಲ್ಲ ಪಾದಚಾರಿಗಳನ್ನು ತೆರವುಗೊಳಿಸಿ ಅಂತ ಒಮ್ಮತದಿಂದ ತಿಳಿಸುವಂಥದ್ದು ಮಾಡಿ ಈ ದಿಕ್ಕಲ್ಲಿ ಸರ್ಕಾರ ಕ್ರಮವನ್ನು ವಹಿಸಿ ಮುಂದೆ ಕಾರ್ಯರೂಪಕ್ಕೆ ತರ್ತಿದ್ರು. ಈ ತರ್ತಿರುವಂಥದ್ರಲ್ಲಿ ಕೆಲವು ಕಡೆ ತೆರವುಗೊಳಿಸ್ತಿದ್ರು, ಕೆಲವು ಕಡೆ ತೆರವುಗೊಳಿಸ್ತಿರ್ಲಿಲ್ಲ. ಎಲ್ಲಿ ತೆರವನ್ನುಗೊಳಿಸಿರಲಿಲ್ಲ ಅಲ್ಲಿ ತೆರವುಗೊಳಿಸಿ ಅಂತ ಸರ್ಕಾರದ ಮೇಲೆ ಒತ್ತಡ ಬಂದಿತ್ತು. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಪಾದಚಾರಿಗಳನ್ನು ತೆರವುಗೊಳಿಸಿಲ್ಲ. ಬೇರೆ ಕಡೆ ಮಾತ್ರ ಯಾಕೆ ತೆರವುಗೊಳಿಸಿದ್ದೀರಾ? ಕೆಲವು ಕ್ಷೇತ್ರದಲ್ಲಿ ಈ ರೀತಿ ಯಾವುದು ತೆರವುಗೊಳಿಸುವಂಥ ಕೆಲಸಗಳೇ ಮಾಡಿಲ್ಲ ನೀವು. ಹಾಗಾಗಿ ಇದೇನು ಕೆಲವೇ ಕ್ಷೇತ್ರಕ್ಕೆ ಸೀಮಿತವಾಗಿರೋದು, ಎಲ್ಲ ಕ್ಷೇತ್ರದಲ್ಲಿ ಆಗಬೇಕು ಅಂತ ಸಾರ್ವಜನಿಕ ಅಭಿಪ್ರಾಯಗಳು, ಒತ್ತಡಗಳು ಸರ್ಕಾರದ ಮೇಲೆ ಒತ್ತಡ ಇರುವಂಥದ್ದು ಆಗ್ತಿತ್ತು. ಈ ದಿಕ್ಕಲ್ಲಿ ಇವತ್ತು ಏನು ನಮ್ಮ GPA ಅಥವಾ ಸೆಂಟ್ರಲ್ ಕಾರ್ಪೊರೇಷನ್ನ ಅಧಿಕಾರಿಗಳು, ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರು, AW, ಅಸಿಸ್ಟೆಂಟ್ ಇಂಜಿನಿಯರ್, ಈ ಥರ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ತೆರವನ್ನುಗೊಳಿಸಲಿಕ್ಕೆ ಶಿವಾಜಿನಗರ ಹೋದಾಗ ಯಾವ ರೀತಿ ಅವ್ರಿಗೆ ಹೊಡೆದಿದ್ದಾರೆ, ಯಾವ ರೀತಿ ದನಕ್ಕೆ ಬಡ್ದಂಗೆ ಅಥವಾ ಮನ ಬಂದಂತೆ ಸರ್ಕಾರ, ಅಧಿಕಾರಿ, ವ್ಯವಸ್ಥೆ ಅನ್ನೋಂಥ ಯಾವ ಆಲೋಚನೆ ಇಲ್ಲದೇ ಮನಸ್ಸಿಗೆ ಬಂದಂಗೆ ಸಿಗ್ದಂಗೆ ಹೊಡೆದವ್ರೆ. ಪೆಪ್ಪರ್ ಸ್ಪ್ರೇ ಹಿಡ್ಕೊಂಡು ಹಾಕಿದ್ದಾರೆ. ಅಂದ್ರೆ ಇವ್ರಿಗೆ ಮೊದಲೇ ವರದಿ ಇದ್ದಂಗೆ ಪೆಪ್ಪರ್ ಸ್ಪ್ರೇ ಬಳಕೆ ಮಾಡುವಂಥದ್ದು, ಥಳಿಸುವಂಥದ್ದು, ಹೊಡೆಯುವಂಥದ್ದು, ಓಡಾಡಿಸ್ಕೊಂಡು ಹೋಗಿ ಹೊಡೆಯುವಂಥದ್ದು. ಇದೇನಿದು ಜಂಗಲ್ ರಾಜ್ಯ? ಇದೇನು ಜಂಗಲ್ ರಾಜ್ಯ ಅಥವಾ ಒಂದು ವ್ಯವಸ್ಥೆ ಬದುಕಿದೆಯಾ, ಸತ್ತಿದೆಯಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಜನಕ್ಕೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಂಥ ಪರಿಸ್ಥಿತಿ ಸರ್ಕಾರಕ್ಕಿದೆಯಾ? ಸರ್ಕಾರದ ಪರಿಸ್ಥಿತಿ ಹೀಗಿದೆಯಾ? ಅಥವಾ ಒಂದು ಕಾರ್ಪೊರೇಷನ್ ಪರಿಸ್ಥಿತಿ ಇಂಥ ಹೀನಮಾನವಾದಂಥ ಪರಿಸ್ಥಿತಿ, ಅಸಹಾಯಕರಾಗಿರುವಂಥ ಪರಿಸ್ಥಿತಿ, ಇಂಥ ಪರಿಸ್ಥಿತಿಯನ್ನು ನೋಡಿ ಹಾಸ್ಯಾಸ್ಪದವಾಗಿರುವಂಥದ್ದು. ನಿಜಕ್ಕೂ ಇಂಥ ದುಸ್ಥಿತಿಯಲ್ಲಿ ವ್ಯವಸ್ಥೆ ಇದೆ ಅನ್ನೋಂಥದ್ದನ್ನ ನೋಡಿ ಜನಕ್ಕೆ ಇದು ಹಗುರವಾಗಿ ತಗೊಳ್ಳುವಂಥದ್ದಾಗುತ್ತೆ. ಇನ್ನು ಮುಂದೆ ಯಾರು ಕೇರ್ ಮಾಡ್ತಾರೆ? ಈ ಕಾರ್ಪೊರೇಷನ್ ಅವರಿಗೆ, ಈ ಸರ್ಕಾರಕ್ಕೆ ಯಾರು ಕೇರ್ ಮಾಡ್ತಾರೆ? ಕಾರ್ಪೊರೇಷನ್ ಅವ್ರಿಗೆ ಯಾರು ಕೇರ್ ಮಾಡ್ತಾರೆ? ಯಾರು ಲೆಕ್ಕಕ್ಕೆ ಇಟ್ಕೋತಾರೆ ಇವ್ರನ್ನ? ಯಾರ ಕಂಡಲ್ಲೆಲ್ಲ ಹೊಡಿರಪ್ಪ, ಇಂಜಿನಿಯರ್ ಬಂದು ಹೊಡಿರಿ, ಅಧಿಕಾರಿ ಬಂದ ಹೊಡಿರಿ ಅನ್ನುವಂಥ ಪರಿಸ್ಥಿತಿ, ಈ ಪರಿಸ್ಥಿತಿ ಉದ್ಭವ ಆಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ನೀವು ನೋಡ್ಬೋದು. ಅಲ್ಲಿ ಇಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಅಲ್ಲಿ ಇಲ್ಲಿ ಕಣ್ಣಲ್ಲೇ ಹೊಡೆಯುವಂಥದ್ದು, ಡ್ರೆಸ್ ಯೂನಿಫಾರ್ಮ್ ಅಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳನ್ನ ಹೊಡೆಯುವಂಥದ್ದು, ಇದೆಲ್ಲ ನೋಡಿದಾಗ